ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ. ಸೊ ರಾಜೇಶ್ವರಿ ಮೇಡಮ್ ಅವ್ರದ್ದು ಸಾಕಷ್ಟು ವಿಚಾರಗಳನ್ನ ನಾನು ಬಿಫೋರ್ ಮಾತಾಡ್ಸಿದ್ದೀನಿ. ಕೆಲವೊಂದು ಟಿಪ್ಸ್ಗಳು ಕೂಡ ಅವ್ರು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಅದು ಹೆಲ್ಪ್ ಆಗಿದೆ ನಮ್ಮ ವೀಕ್ಷಕರಿಗೆ. ಮೇಡಮ್, ಈಗ ಕೆಲವೊಂದು ಮನೆಗಳಲ್ಲಿ ಗಾಳಿಗಳು ಇಲ್ಲ ಏನೋ ಒಂದು ಶಕ್ತಿಗಳು ಏನೋ ನಮ್ಮ ಹಿಂದೆ ಓಡಾಡ್ತಾ ಇದ್ದಾವೆ, ಕಪ್ಪುಗೇನೋ ನೆರಳು ನಮ್ಮ ಹಿಂದೆ ಸುತ್ತಾಡ್ತಾ ಇದೆ, ಇದು ಕೆಲವ್ರಿಗೆ ಕಾಣಿಸೈತೆ. ಯಾಕಂದರೆ ನಮ್ಮ ವೀಕ್ಷಕರುಗಳಿಗೆ ಆ ಥರದ ಕೇಸ್ಗಳು ನಮ್ಮ ಹತ್ರ ಬಂದು ಮಾತಾಡಿಸಿದಾಗ ಏನೋ ನಮ್ಮ ಹಿಂದೆ ಸುತ್ತಾಡ್ದಂಗೆ, ನಮಗೇನೋ ನೈಟ್ ಎದ್ದು ಓಡಾಡಿದಾಗ ಯಾವುದೋ ಒಂದು ರೂಪ ಕಾಣಿಸ್ತು, ಇವೆಲ್ಲ ಹೇಳ್ತಾರೆ. ಸೊ ಈ ಒಂದು ಆತ್ಮಗಳು ಬಂದು ಆ ಥರ ಕಾಣಿಸ್ಕೋತಾವ, ಇಲ್ಲ ಏನಾದರೂ ಪ್ರಯೋಗಗಳಾಗಿದ್ದರೆ ಆ ಥರ ಬಂದು ತೋರಿಸ್ತಾವ, ಇದೊಂದು ಎಫೆಕ್ಟು ಅವ್ರಿಗೆ ಯಾವ ಥರ ಇದು ಕಾಣಿಸುತ್ತೆ, ಇದಕ್ಕೆ ಉದ್ದೇಶ ಏನಾದರೂ ಇದೆಯಾ ಸರ್? ಒಂದು ಮಾಟ ಮಂತ್ರ ಮಾಡಿದ್ರೂ ಬರುತ್ತೆ, ಒಂದು ಅದಾಗಿ ಬಂದರೂ ಬರುತ್ತೆ, ಮತ್ತೆ ಇವಾಗ ದಾಟ್ ಗುಣ ಅಂತ ಹೇಳ್ತೀವಿ, ದಾಟಿದ್ರೂ ಬರುತ್ತೆ. ಮೂರು ಕಡೆಯಿಂದನೂ ಗಾಳಿಗಳು ಬರ್ತವೆ. ಅಂದ್ರೆ ಇಲ್ಲ ಯಾರಿಗೋ ಮಾಡಿರೋದು ಇವರು ದಾಟಿದ್ರೆ ಮೂರು ದಾರಿಯಲ್ಲಿ ಸುಮ್ಮನೆ ದಾಟಿದ್ರೆ ಬರುತ್ತಾ? ಅದು ಬರುತ್ತೆ. ಅದನ್ನು ಗಾಳಿನೇ ತೆಗೆದ್ಬಿಟ್ಟು 3 ರೋಡಲ್ಲಿ ಹಾಕಿರ್ತಾರೆ. ನೀನು ಈಗ ಇವ್ರ ಮೈ ಮೇಲೆ ಇದೆಯಾ, ಈ ಮೈ ಮೇಲಿಂದ ಹೋಗ್ಬೇಕಂದ್ಬಿಟ್ಟು ತೆಗೆದ್ಬಿಟ್ಟು 3 ರೋಡಲ್ಲಿ ಹಾಕ್ಬಿಟ್ಟು ಬನ್ನಿ ಅಂತ ಹೇಳ್ತಾರೆ. ಇವ್ರು ಹೋಗಿ ಮೊಟ್ಟೆ ಹೊಡೆಯೋದಾಯ್ತು, ಬೇರೆ ಏನಾದ್ರು ಸಾಮಾನಲ್ಲಿ ಹಾಕೋದಾಯ್ತು ಮಾಡ್ತಾರೆ, ಆ ಗಾಳಿ ಅಲ್ಲೇ ಉಳ್ಕೊಂಡ್ಬಿಡುತ್ತೆ, 3 ರೋಡಲ್ಲಿ ಉಳ್ಕೊಂಡ್ಬಿಡುತ್ತೆ. ಯಾರು ಫಸ್ಟ್ ಹೋಗಿ ದಾಟ್ತಾರೋ, ಫಸ್ಟ್ ದಾಟಿದವ್ರು ಮಾತ್ರ ಬರುತ್ತೆ, ಪದೇ ಪದೇ ದಾಟಿದವ್ರಿಗೆ ಬರೋದಿಲ್ಲ. ಅಂದ್ರೆ ಫಸ್ಟ್ ಮನುಷ್ಯನೇ ಆಗ್ಬೋದಾ ಇಲ್ಲ ಪ್ರಾಣಿ ಆಗ್ಬೋದಾ? ಯಾವ್ದು ಅಂದ್ರೆ ಮನುಷ್ಯನಿಗೆ ಮಾತ್ರ ಎಫೆಕ್ಟ್ ಇಲ್ಲ, ಅದು ಮನುಷ್ಯನಿಗೆ ಮಾತ್ರ ಬರುತ್ತೆ, ಪ್ರಾಣಿಗಳಿಗೆ ಹೋಗಲ್ಲ. ಫಸ್ಟ್ ಯಾರು ದಾಟ್ತಾರೋ ಅವ್ರ ಮೇಲೆ ಬಂದ್ಬಿಡುತ್ತೆ. ಬೈ ಚಾನ್ಸ್ ವೆಹಿಕಲ್ ಗಳಾಗಿ ಹೋಗಿರ್ತಾರೆ, ದಾಟಿರಲ್ಲ, ಅವ್ರಿಗೂ ಬರುತ್ತೆ. ಫಸ್ಟ್ ಯಾರು ದಾಟ್ತಾರಂತ ಕಾಯ್ತಾ ಇರುತ್ತೆ, ಅವ್ರು ದಾಟಿದ ತಕ್ಷಣ ಅವ್ರ ಮೇಲೆ ಬಂದ್ಬಿಡುತ್ತೆ. ಅವ್ರಿಗೆ ಶಕ್ತಿ ಜಾಸ್ತಿ ಇದ್ರೆ ಬರಲ್ಲ, ಅವ್ರಿಗೆ ಇದು ಒಳಗಡೆ ಹೋಗೋಷ್ಟು ಶಕ್ತಿ ಕಡಿಮೆ ಇದ್ರೆ ಅದು ಒಳಗಡೆ ಬಂದ್ಬಿಡುತ್ತೆ. ಬಂದ್ಬಿಟ್ಟು ಮನೆಯೊಳಗೆ ಬರೋದು ಮಾಡೋದು ಹೋಗೋದು ಇವು ಅವಾಗಿಂದ ಸ್ಟಾರ್ಟ್ ಆಗ್ಬಿಡುತ್ತೆ. ಅಲ್ಲಿ ಗಂಟೆ ಚೆನ್ನಾಗಿದ್ದೆ, ಏನೋ ಇವಾಗಿದೆ ಏನೋ ಸ್ಟಾರ್ಟ್ ಆಯ್ತು ಅಂತ ಗೊತ್ತಾಗಲ್ಲ ಅವ್ರಿಗೆ. ಅವ್ರು ಯಾಕಂದ್ರೆ ಗಾಡೀಲಿ ಹೋಗ್ತಾ ಇರ್ತಾರೆ, ನಡ್ಕೊಂಡು ಹೋಗ್ತಿರ್ತಾರೆ, ಅಲ್ಲೇನು ಗೊತ್ತಿಲ್ಲ, ನಮ್ಮ ಮಾತಾಡ್ಕೊಂಡು ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ, ಹಂಗೆ ಹೋಗ್ತಾ ಇರ್ತಾರೆ, ಅದು ದಾಟಿರೋದಂತ ಗೊತ್ತಿರಲ್ಲ. ಸಮಸ್ಯೆ ಎಲ್ಲಿಂದ ಬಂತಂತ ಅವ್ರಿಗೂ ಗೊತ್ತಿರಲ್ಲ. ನಮ್ಮಂತರ ಹತ್ರ ಬಂದ ಮೇಲೆ ಸಮಸ್ಯೆ ಎಲ್ಲಿಂದ ಬಂತು ಅಂತ ನೋಡಿ ಹೇಳಿದ ಮೇಲೆ ಅವ್ರಿಗೆ ಗೊತ್ತಾಗುತ್ತೆ, ಆವಾಗಲೇ ಪರಿಹಾರ ಮಾಡ್ಕೊತಾರೆ. ಇನ್ನೊಂದು, ಮನೆ ಒಳಗಡೆ ಕಪ್ಪ ಆಕೃತಿ ಕಾಣಿಸ್ತಾ ಇದೆ, ಗಾಳಿಗಳು ಕಾಣಿಸ್ತಾ ಇದೆ, ನಮಗೆ ಮಕ್ಕೊಂಡಿದಾಗ ನನ್ನ ಪಕ್ಕದಲ್ಲಿ ನಿಂತ್ಕೊಂಡಿದೆ, ಗೋಡೆ ಹತ್ರ ನಿಂತ್ಕೊಂಡಿದೆ, ಮೇಲಿದೆ ಅಂತೆಲ್ಲ ಹೇಳ್ತಾರೆ. ಸುಮಾರು ನನ್ನ ಹತ್ರ ಬರೋ ಕೇಸ್ಗಳು ಅವೇನೆ. ನೈಟ್ ಮಲಗಿದಾಗ 12 ಗಂಟೆ ಮೇಲೆ ಕಾಲ್ ಹತ್ರ ಬಂದು ಕಾಲು ಎಳಿತಾ ಇರುತ್ತಂತೆ. ಇವ್ರು ಕಣ್ಬಿಟ್ಟು ನೋಡಿದಾಗ ಅಲ್ಲಿ ನಿಂತಿರುತ್ತಂತೆ, ಕಪ್ಪಾಗಿ ಹೊಗೆ ತರ ಕಪ್ಪಾಗಿ ನಿಂತ್ಕೊಂಡಿರುತ್ತೆ ಅಂತ ಹೇಳ್ತಾರೆ. ಸುಮಾರು ಕೇಸ್ಗಳು ಬಂದಿದೆ. ಅಂದ್ರೆ ಈ ತರ ಕಾಣಿಸ್ಬೇಕು ಅಂದ್ರೆ ಅವುಗಳಿಗೆ ಶಕ್ತಿ ಜಾಸ್ತಿ ಇರುತ್ತಾ, ಇಲ್ಲ ನಾರ್ಮಲ್ ಆತ್ಮಗಳು ಆ ತರ ಕಾಣಿಸ್ತಾವ? ಇಲ್ಲ ಸರ್, ಅದಕ್ಕೆ 12 ಗಂಟೆ ಮೇಲೆ ಅದಕ್ಕೆ ಶಕ್ತಿ ಜಾಸ್ತಿ ಆಗುತ್ತೆ. ಎಲ್ಲ ಆತ್ಮಗಳು ಆ ತರ? ಎಲ್ಲ ಆತ್ಮಗಳಿಗೂ 12 ಗಂಟೆ ಮೇಲೆ ಜಾಸ್ತಿ ಆಗುತ್ತೆ. 12 ಗಂಟೆಯಿಂದ 4 ಗಂಟೆ ಒಳಗಡೆ ಇದೆಲ್ಲ ಮಾಡ್ತವೆ. ಅವಾಗ ಅವ್ರಿಗೆ ನಾನೇ ಇದೀನಿ, ಏನ್ ಮಾಡ್ಕೊಳಕ್ಕಾಗತ್ತೆ ಅಂತ ತೋರಿಸುತ್ತೆ. ಇವಾಗ ಅವರು ಒಂದು ಮಂತ್ರ ಹೇಳ್ಕೊಂಡು ಮಲಗಿರ್ತಾರೆ, ಏನು ನಮ್ ನಿದ್ದೆ ಬರ್ಲಂಗಿದೆಯಪ್ಪ, ಒಂದು ಮಂತ್ರ ಹೇಳ್ಕೊಂಡು ಮಕ್ಕೊಂಡ್ರೆ ನಿದ್ದೆ ಬರುತ್ತೆ ಅಂತ ಮಂತ್ರ ಹೇಳ್ಕೊಂಡು ಮಲಗಿರ್ತಾರೆ. ನಿನ್ ಮಂತ್ರ ಹೇಳ್ತಿದೀಯಾ, ಇರು ನಾನು ಯಾರಂತ ನಿಂಗೆ ತೋರಿಸ್ತೀನಿ, ನಾನು ಯಾರಿದ್ದೀನಿ ಅಂತ ತೋರಿಸ್ತೀನಿ, ನಿನ್ ಕೈಲಿ ಏನ್ ಕಿತ್ಕೊಳಕ್ಕಾಗುತ್ತೆ ಕಿತ್ಕೊ ಅಂತೇಳಿ ಅವಾಗ 12 ಗಂಟೆ ಮೇಲೆ ಬಂದು ಅದು ಆಕೃತಿ ತೋರಿಸುತ್ತೆ, ಅವ್ರ ರೂಪ ತೋರಿಸುತ್ತೆ, ನಾನೇ ಇದೀನಿ, ಏನ್ ಮಾಡ್ಕೊಂತೀನಿ ನೀನು ಅಂತ ತೋರಿಸುತ್ತೆ. ಅಂದ್ರೆ ನಾವ್ ಎಲ್ಲೇ ಹೋಗಿ ಬಂದಿದ್ರು ಕೂಡ ಆ ಶಕ್ತಿಗಳು ಯಾವ್ದೋ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದಿದ್ರು ನಮ್ಗೇನು ತೊಂದರೆ ಆಗಿಲ್ಲ, ನಾವ್ ಇದ್ದೀವಿ ನೋಡು ಅಂತ ಅವ್ರು ತೋರ್ಸ್ಕೊಳ್ತಾರೆ, ತೋರ್ಸ್ಕೊಂತವೆ. ಉದ್ದೇಶ ಬಂದು ಭಯ ಪಡಿಸೋದ? ಭಯ ಪಡಿಸ್ಕೊಳ್ಳೋಕೆ ನಾನು ಇದೀನಿ, ನೀನೇನು ಮಾಡ್ಕೊಳಕ್ ಆಗಲ್ಲ ಅಂತ. ನಾನೇ ಇವಾಗ ಭಯ ಪಡ್ತಾ ಇರ್ತಾರೆ ಅವರು, ಅದೇನ್ ಬರೋದಿಲ್ಲ. ಇವಾಗ ಇಷ್ಟು ದಿನ ನನಗೆ ಏನಿದೆ ಅಂತ ಗೊತ್ತಿರಲ್ಲ ಅವ್ರಿಗೆ. ಇವ್ರು ಯಾವಾಗ ಒಂದ್ ದೇವಸ್ಥಾನಕ್ಕೆ ಹೋಗ್ತಾರೋ, ಯಾವಾಗ ಒಂದ್ ಮಂತ್ರಗಳು ಹೇಳ್ಕೊಂಡು ಮಲಗ್ತಾರೋ, ಅವಾಗ ಬಂದ್ರೆ ಅದ್ ರೂಪ ತೋರಿಸುತ್ತೆ ನಾನೇ ಇದೀನಿ ಅಂತ. ಅವಾಗ ನಿನ್ ಕೈಲಿ ಏನಂತ ಮಾಡು ಅಂತ ಹೇಳುತ್ತೆ. ಇವರು ದೇವಸ್ಥಾನಗಳ ಹೋಗಿ ಸರಿ ಮಾಡ್ಕೊಂಡ್ರೆ ಸರಿ. ನನ್ನ ಹತ್ರ ಸುಮಾರು ಬಂದು ಹೇಳಿದ್ದಾರೆ, ಅದಕ್ಕೆ ನಾನು ಒಂದು ಟಿಪ್ಸ್ ಅಂತ ಕೊಡ್ತೀನಿ. ಇವಾಗ ಎಲ್ಲರೂ ಮಾಡ್ಕೋಬಹುದು, ಏನಂತಲ್ಲ. ಮನೆ ಒಳಗಡೆ ಆತರ ನಿಮ್ಗೆ ಆಕೃತಿ ಕಾಣಿಸಿದ್ರೆ, ಓಡಾಡೋ ತರ ಕಾಣಿಸಿದ್ರೆ, ನೆರಳು ತರ ಏನಾದ್ರು ಕಾಣಿಸಿದ್ರೆ, ಮತ್ತೆ ನಿಮ್ಗೆ ಭಯ ಪಡಿಸ್ತಾ ಇದ್ರೆ, ನಿಮ್ಗೆ ಅನ್ಸಿರ್ಬೇಕು ಇಲ್ಲಿ ಏನೋ ಇದೆ, ಈ ಮನೆ ಒಳಗಡೆ ಏನೋ ತೊಂದರೆ ಇದೆ ಅಂತ ನಿಮ್ಗೆ ಅನ್ಸಿರ್ಬೇಕು. ಅವಾಗ ಅನ್ಸಿದ್ರೆ ಮಾತ್ರ ಇದನ್ನ ಮಾಡಿ, ಸುಮ್ನೆ ಹಂಗಲ್ಲ ಮಾಡಕ್ ಹೋಗ್ಬೇಡಿ, ಅದು ರಿವರ್ಸ್ ಆಗುತ್ತೆ. ಅಂದ್ರೆ ಇದು ಸುಮ್ನೆ ಮಾಡಂಗಿಲ್ಲ, ಪರ್ಟಿಕ್ಯುಲರ್ ಆಗಿ ಸಮಸ್ಯೆ ಇದ್ರೆ ಮಾತ್ರ ಮಾಡಿ, ಸಮಸ್ಯೆ ಇಲ್ದಂಗ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಅದು ರಿವರ್ಸ್ ಹೊಡಿತೈತಿ. ನಿಮ್ ಮನೇಲಿ ನಿಮ್ಗೆ ಗೊತ್ತಾಗಬೇಕು, ಏನೋ ಒಂದಿದೆ ಕಂಡುಹಿಡಿಬೇಕು. ಇವಾಗ ನಮ್ಮಂತರ ಕರಿಬೇಕಂದ್ರೆ ಅವ್ರಿಗೆ ದುಡ್ಡು ಬೇಕು, ಟೈಮ್ ಬೇಕು, ಆಮೇಲೆ ಆಗಲ್ಲ ಅವ್ರಿಗೆ. ಅಂತ ಟೈಮಲ್ಲಿ ನೀವೇ ನೋಡ್ಕೋಬಹುದು, ನೀವೇ ಮಾಡ್ಕೋಬಹುದು. ನಿಮಗೆ ಅದು ಇದೇ ಕನ್ಫರ್ಮ್ ಆದ ತಕ್ಷಣನೇ ನಮ್ಮಂತರ ಅಂತ ಬರಬೇಕು. ಬೇರೆ ದೇವಸ್ಥಾನ ಅಲ್ಲೆಲ್ಲ ಹೋದ್ರೆ
ಇದು ಹಾಸ್ಪಿಟ್ಲಿಗೆ ಅಂತೆಲ್ಲ ಹೋದ್ರೆ ಆಗೋದಿಲ್ಲ. ಅಂದ್ರೆ ಈ ತರದ್ದೊಂದು ಸಮಸ್ಯೆಗಳನ್ನ ತೆಗಿಯೋರ ಹತ್ರ ಹೋಗ್ಬೇಕು. ಹೌದೌದು. ಅಂದ್ರೆ ಇದು ಕ್ಲಾರಿಟಿ ಇದು ಇದೆಯೋ ಇಲ್ಲ ಇದೇನ್ ಸಮಸ್ಯೆ ಅಂತ ಪತ್ತೆ ಮಾಡ್ಕೊಳಕ್ಕೆ ನೀವು ಹೌದು, ನಾನು ಪತ್ತೆ ಮಾಡ್ಕೊಳಕ್ ಮಾತ್ರ ಹೇಳ್ತೀನಿ. ಆಮೇಲೆ ತೆಗಿಬೇಕಂದ್ರೆ ನೀವು ನಮ್ಮ ಹತ್ರ ಬೇಕು, ಹಂಗೆ ತೆಗಿಯಕ್ ಆಗೋದಿಲ್ಲ. ಅದು ಯಾಕಂದ್ರೆ ಇಲ್ಲಿ ಶಕ್ತಿ ಅನ್ನೋದು ಬೇಕು. ಅದು ಗಾಳಿ ಓಡಿಸ್ಬೇಕಾಯ್ತು ಮಾಡ್ಬೇಕಂದ್ರೆ ಬೇಕೇ ಬೇಕು. ಹಂಗೆ ಇಲ್ಲ ನೋಡಿ, ಅದು ಹಂಗಿಲ್ಲ ನೀನ್ ಏನ್ ಮಾಡ್ಕೊಂತಿ ಅಂತ ಬಂದು ತೋರಿಸ್ತಾ ಇದೆ ಅಂದ್ರೆ ಅದು ಅವ್ರ ಕೈಲಿಂದ ಹೋಗಲ್ಲ. ಕೆಲವರಿಗೆ ಈಗ ಮನೆಯಲ್ಲಿ 4 ಜನ ಇದ್ರೆ ಒಬ್ರಿಗೆ ಮಾತ್ರನೇ ಆ ಥರ ಕಾಣಿಸ್ತಾ ಹೋಗುತ್ತೆ, ಇನ್ನು 3 ಕಾಣಲ್ಲ. ಅವ್ರು ಅದು ಹೇಳಿದ್ರು ಕೂಡ ಇವ್ರಿಗೆ ಅದು ನಂಬಿಕೆ ಬರೋದಿಲ್ಲ, ಅದು ಗೊತ್ತೇ ಆಗಲ್ಲ. ಬಿಡು ಅಂತೇಳಿ ಏನೋ ಇವ್ರು ಅನ್ಕೊಂತಾರೆ, ಭ್ರಮೆ ಇರಬೇಕು ಅಂತ ಸ್ವಲ್ಪ ಅದನ್ನ ಈ ಸೀರಿಯಸ್ ತಗೊಳ್ಳಲ್ಲ. ಬಟ್ ಅವರು ಒಬ್ರಿಗೆ ಯಾರಿಗೆ ಇದೆ ಅದ್ರಿಗೆ ಕಾಣಿಸ್ತಾನೆ ಇರುತ್ತೆ. ಯಾಕೆ ಎಲ್ಲರಿಗೂ ಕಾಣಿಸಿಲ್ಲ? ಇಲ್ಲ, ಅದು ಬಂದು ಇವ್ರಿಗೆ ಮಾತ್ರ ಸಂಬಂಧಪಟ್ಟಿರುತ್ತೆ, ಅದಕ್ಕೆ ಇವ್ರಿಗೆ ಅಷ್ಟೇ ತೋರಿಸುತ್ತೆ. ಅವರೆಲ್ಲ ಬೇಕಾಗಿರಲ್ಲ, ಅವ್ರಿಗೆ ಯಾಕೆ ನಾನು ತೋರಿಸ್ಬೇಕು, ನನ್ನ ರೂಪಾಯಿ ಯಾಕೆ ತೋರಿಸ್ಬೇಕು, ನೀನು ಅಷ್ಟೇ ಬೇಕಾದ್ರೆ ನಿನ್ನ ರೂಪಾಯಿ ನಿನಗೆ ಅಷ್ಟೇ ತೋರಿಸ್ತೇನೆ ಅಂತ ಅವ್ರಿಗೆ ಅಷ್ಟೇ. ಅವ್ರ ಮುಂದೆ ಇಲ್ಲೇ ಇದ್ರು ಅವ್ರ ಕಣ್ಣಿಗೆ ಕಾಣಿಸಲ್ಲ. ಅಮ್ಮ ಇಲ್ಲೇ ಇದೆ ಅಂತ ಹೇಳ್ತಾರೆ, ಆದ್ರೆ ಏನ್ ಕಾಣಿಸ್ತಿಲ್ಲಮ್ಮ ನನಗೆ ಅಂತಾರೆ. ಬಟ್ ಅಲ್ಲೇ ನಿಂತಿರುತ್ತೆ ಅದು ಯಾರು ಕಾಣಿಸ್ಬೇಕು ಅವ್ರಿಗೆ ಮಾತ್ರ ಕಾಣಿಸುತ್ತೆ. ಟಾರ್ಗೆಟ್ ಮಾಡಿನೇ ಹೋಗಿ ಅವರಿಂದ ಬೀಳುತ್ತೆ ಇದು. ಸುಮಾರು ಜನ ಈ ವಯಸ್ಸು ಹುಡುಗಿಯರಿಗೆ ಜಾಸ್ತಿ ಆಗುತ್ತೆ, ವಯಸ್ಸು ಹುಡುಗರಿಗೆ ಜಾಸ್ತಿ ಆಗುತ್ತೆ, ಇವ್ರಿಗೆ ಜಾಸ್ತಿ ಆಗುತ್ತೆ. ಅಂದ್ರೆ ಗಂಡಾತ್ಮ ಇದ್ರೆ ಹೆಣ್ಮಕ್ಳ ಮೇಲೆ, ಹೆಣ್ಣಾತ್ಮ ಇದ್ರೆ ಗಂಡು ಮೇಲೆ. ಅದೇ ಮೋಹನ ಅಂತ ಹೇಳೋದು, ಮೋಹನ ಅಂತ ಹೇಳ್ತಾರೆ. ಹಂಗಾಗಿ ಇವ್ರ ಮೇಲೆ ಜಾಸ್ತಿ ಹೋಗ್ತವೆ. ಇವಾಗ ನಾನು ಹೇಳೋದಂದ್ರೆ, ನಿಮಗೆ ಅಲ್ಲಿದ್ರೆ ಕನ್ಫರ್ಮ್ ಆದ್ರೆ ಈ ಮನೆ ಒಳಗಡೆ ಏನೋ ಒಂದಿದೆ, ನಾನು ಪತ್ತೆ ಹಚ್ಚಬೇಕು, ಬೇರೆಯವ್ರು ಕರ್ಕೊಂಬಂದು ಪತ್ತೆ ಹಚ್ಚೋದು ಬೇಡ, ನಾನೇ ಪತ್ತೆ ಹಚ್ಬೇಕಂತಂದ್ರೆ ನಾನು ಹೇಳ್ದಾಗ ಮಾಡಬೇಕು. ಒಂದು 8-9 ಗಂಟೆ ನೈಟ್ ಅವಾಗ ಏನು ಮಾಡ್ಬೇಕಂದ್ರೆ, ಒಂದು 2 kg ಉಪ್ಪು ತಗೋಬೇಕು, ಒಂದು ತಟ್ಟೆಯಲ್ಲಿ ಹಾಕಬೇಕು. ಉಪ್ಪನ್ನ ತಟ್ಟೆಯಲ್ಲಿ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಮೆಣಸಿನಕಾಯಿ, ಆದರೆ ಇದು ತೆಗೆದಿರಬಾರ್ದು, ತೊಟ್ಟು ತೆಗೆದಿರಬಾರ್ದು, ಹಾಗೇ ಇರಬೇಕು. ಆ ಮೆಣಸಿನಕಾಯಿ, ಒಣ ಮೆಣಸಿನಕಾಯಿ ಒಂದು ಅರ್ಧ kg ತಗೋಬೇಕು. 2 kg ಉಪ್ಪು, ಅರ್ಧ kg ಮೆಣಸಿನಕಾಯಿ, ಒಂದು ಲಿಂಬೆಹಣ್ಣು ದೊಡ್ಡದು. ಇದನ್ನ ಏನ್ ಮಾಡ್ಬೇಕಂದ್ರೆ, ತಟ್ಟೆಯಲ್ಲಿ ಫಸ್ಟ್ ಉಪ್ಪು ಹಾಕ್ಬೇಕು. ಉಪ್ಪು ಹಾಕ್ಬಿಟ್ಟು ಅದ್ರ ಮೇಲೆ ಒಣ ಮೆಣಸಿನಕಾಯಿ ಹಾಕ್ಬೇಕು. ಸೆಂಟ್ರಿಗೆ ಒಂದು ಲಿಂಬೆಹಣ್ಣು ಇಡಬೇಕು. ಲಿಂಬೆಹಣ್ಣು ಇಟ್ಬಿಟ್ಟು ಆವಾಗಲೇ ಮನೆ ಖಾಲಿ ಮಾಡ್ಬಿಡ್ಬೇಕು. ಯಾರು ಮನೆ ಒಳಗಡೆ ಇರಬಾರ್ದು, ಎಲ್ಲರೂ ಆಚೆ ಕಡೆ ಹೋಗ್ಬಿಡ್ಬೇಕು. ಬೆಳಗ್ಗೆನೆ ಬರ್ಬೇಕು. ಇದು ನಾನು ಹೇಳ್ತೀನಿ, ನೈಟ್ ಯಾರು ಇರಬಾರ್ದು ಮನೆ ಒಳಗಡೆ. ಇಟ್ಬಿಟ್ಟು ನೀವು ಬೇರೆ ಎಲ್ಲರೂ ಹೋಗ್ಬಿಡ್ಬೇಕು. ಅಂದ್ರೆ ಸಂಬಂಧಿಕರ ಮನೆ ಆಯ್ತು, ಬೇರೆ ಆಯ್ತು, ಹೋಗ್ಬೇಕು. ನಾ ಬೆಳಗ್ಗೆ ಬಂದು ಮಾತ್ರ ಅದನ್ನ ನೋಡ್ಬೇಕು. ಅಂದ್ರೆ ಅದು ಚಿಲ್ಲಾಪಿಲಿ ಆಗಿದ್ರೆ, ಮನೆ ತುಂಬಾ ಹರಡ್ಬಿಟ್ಟಿದ್ರೆ ಅದು ಆತ್ಮ ಇದೆ ಮನೆ ಒಳಗಡೆ ಅಂತ ಅದರದ್ದು ಒಂದು ತೋರುವಿಕೆ, ಅದು ಸೂಚನೆ ಸಿಗುತ್ತೆ. ಸಿಟ್ಟು ಅದಕ್ಕೆ, ಅದು ಮೆಣಸಿನಕಾಯಿ ಘಾಟು, ಅಲ್ಲಿ ಇದು ಉಪ್ಪು ಹಾಗಲ್ಲ, ಅದಕ್ಕೆ ಲಿಂಬೆನೂ ಹಾಗಲ್ಲ. ಆ ಸಿಟ್ಟಿಗೆ ಚೆಲ್ಲಾಪಿಲಿ ಮಾಡಿ ಬೀಸಾಕ್ಬಿಟ್ಟಿರ್ತೈತೆ ಅದು. ಇದು ಮಧ್ಯ ಅಂದ್ರೆ ನಡುಮನೆಯಲ್ಲಿ ಇಡಬೇಕು, ಸೆಂಟ್ರಿಗೆ ಇಡಬೇಕು. ಇಟ್ಬಿಟ್ಟು ಆವಾಗಲೇ ಎಲ್ಲ ಹೊರಟ್ಬಿಡ್ಬೇಕು, ಯಾರು ಇರಬಾರ್ದ ನೈಟು. ಬೆಳಗ್ಗೆ ಬಂದು ಓಪನ್ ಮಾಡಿ ನೋಡ್ಬೇಕು. ಆವಾಗ ಎಲ್ಲ ಮನೆ ತುಂಬಾ ಚೆಲ್ಲಾಪಿಲಿ ಆಗಿದ್ರೆ, ಸ್ವಲ್ಪ ಕೆಳಗಡೆ ಬಿದ್ದಿದ್ರು, ಸ್ವಲ್ಪ ಏನಾರು ಆಗಿದ್ರು, ತಟ್ಟೆಯಿಂದ ಸ್ವಲ್ಪ ಆಚೆ ಬಂದಿದ್ರು ಇದೆ ಅಂತ ಅರ್ಥ. ಅದು ಯಾರನ್ನ ಬೆಳೆಸಕ್ಕಾಗಲ್ಲ, ಇವ್ರು ಇಟ್ಬಿಟ್ಟು ಹೊಟ್ಟೋಗಿರ್ತಾರೆ, ಯಾವ್ದು ಬೆಳಕಾಗಲ್ಲ. ಬಿದ್ದಿದ್ರೆ ಮಾತ್ರ ಇದೆ ಅಂತ ಅರ್ಥ. ಬೆಳ್ಳಿಕಂದ್ರೆ ಏನೇ ಇಲ್ಲ ಮನೆಯೊಳಗಡೆ ಅಂತ ಅರ್ಥ ಅಷ್ಟೇ. ಇಲ್ಲ, ಅದು ಬಿದ್ರೆ ಒಂದ್ ಸ್ವಲ್ಪ ಬಿದ್ದಿರುತ್ತೆ. ಇದು ಜಾಸ್ತಿ ಹರಡಿ ಇರುತ್ತೆ, ಎಕ್ಕಡೆ ಹಿಂಗೆ ಎತ್ತಿ ಬೀಸಾಕಿರುತ್ತೆ. ಆ ತರ ಆದ್ರೆ ಮಾತ್ರ ಮನೆ ಒಳಗಡೆ ಇದೆ ಅಂತ ಅರ್ಥ. ಆ ತರ ಏನೇ ಇಲ್ಲ ಅಂದ್ರೆ ಏನಿಲ್ಲ ಅಂತ ನೀವು ಅಲ್ಲಿ ತಿಳ್ಕೊಂಡ್ಬಿಡ್ಬೇಕು ಮನೆ ಒಳಗಡೆ. ಅಂದ್ರೆ ಇದು ಮಾಡುವಾಗ ಸ್ವಲ್ಪ ಹುಷಾರಾಗಿ ಮಾಡಿ, ಏನ್ ತೊಂದರೆ ಏನಾಗೋದಿಲ್ಲ. ಇಟ್ಬಿಟ್ಟು ಹೋಗಿ ಅದು ಬರೋದು 12 ಗಂಟೆ ಮೇಲೆ. ಅದು 12 ಗಂಟೆ ಮೇಲೆ ತೋರಿಸುತ್ತೆ, ಅಲ್ಲಿವರೆಗೆ ಅದೇನು ತೊಂದರೆ ಮಾಡೋದಿಲ್ಲ. ಧೈರ್ಯವಾಗಿ ಇಡ್ಬೋದು, ಏನು ತೊಂದರೆ ಇಲ್ಲ. ಇಟ್ಬಿಟ್ಟು ನೀವು ಇರಬೇಡಿ, ಇದ್ರೆ ತೊಂದರೆ ಆಗುತ್ತೆ. ನಾನು ಕಂಡುಹಿಡಿಬೇಕಂದ್ರೆ ಇರಬಾರ್ದು. ಇಟ್ಬಿಟ್ಟು ಹೋದ್ರೆ ಅದು ಕೆಲಸ ತೋರಿಸುತ್ತೆ, ನೀವು ಬೆಳಗ್ಗೆ ಬಂದು ನೋಡ್ಬೋದು. ಸೊ ಇದರಲ್ಲಿ ಏನಾದರೂ CC ಕ್ಯಾಮ್ರಾಗಳಿದ್ರೆ ಇಡ್ಬೋದು, ಅಲ್ಲಿ ಏನಾದರೂ ಮೂವ್ಮೆಂಟ್ಗಳಾಗೋದು ಪತ್ತೆ ಮಾಡ್ಬೋದು. ಎಲ್ಲ ಇಟ್ಕೊಂಡು ಮಾಡ್ಬೋದು. ನೀವು ನೋಡ್ಬೇಕಂದ್ರೆ ಮಾಡ್ಬೋದು. ಅದು ತೋರಿಸುತ್ತೆ. ಅದ್ರ ಬಂದು ಅದ್ರ ಸಿಟ್ಟು, ಅದ್ರದ್ದು ಎಲ್ಲಾನು ಒಂದು ಕಪ್ಪು ಹಾಕಿರ್ತಾರೆ, ಎಲ್ಲ ತೋರಿಸುತ್ತೆ, ನೋಡ್ಕೋಬಹುದು. ಸೊ ಇದು ಪತ್ತೆ ಆಯ್ತು, ಏನೋ ಇದೆ. ಈಗ ಏನೋ ನಮಗೆ ಪತ್ತೆ ಆಯ್ತು. ಈಗ ಅವರು ಸೇಫ್ಟಿ ಪರ್ಪಸ್ ನಿಮ್ಮ ಹತ್ರ ಬರೋವರೆಗೂ, ಇಲ್ಲ ತಕ್ಷಣಕ್ಕೆ ಬರಕ್ ಆಗಲ್ಲ ಅಂತಂದ್ರೆ ಏನಾದರೂ ಟೆಂಪ್ರವರಿ ಅವ್ರಿಗೆ ಸೇಫ್ಟಿ ಏನಾರ ಮಾಡ್ಕೋಬಹುದು? ಅದು ಟಿಪ್ಸ್ ಕೊಡ್ತೀನಿ ಸರ್. ಇವಾಗ ಬೆಳಗ್ಗೆ ಬಂದು ನೋಡೋದಾಯ್ತು, ಎಲ್ಲ ಹರಡಿ ಬಿಟ್ಟಿದ್ರೆ ನಿಮ್ಗೆ ಇದನ್ನ ಮಾಡ್ಕೊಳ್ಳಿ. ಇಲ್ಲ ಹರಡಿಲ್ಲ, ಎಲ್ಲ ಹಂಗೆ ಇದೆ ಅಂತಂದ್ರೆ ಏನು ಮಾಡ್ಕೊಳಕ್ ಹೋಗ್ಬಿಡಿ. ಈಗ ಚಿಕ್ಕ ಈರುಳ್ಳಿ ಸಿಗುತ್ತೆ, ಸಣ್ಣ ಈರುಳ್ಳಿ, ನಾಟಿ ಈರುಳ್ಳಿ. ಅದನ್ನ 11 ತಗೋಬೇಕು. 11 ತಗೋಬೇಕಂದ್ರೆ ಮೇಲ್ಗಡೆ ಸಿಪ್ಪೆ ಮಾತ್ರ ತೆಗೆದಿರ್ಬೇಕು, ಮುಂದ್ಗಡೆ ತೆಗೆದಿರ್ಬಾರ್ದು, ಹಿಂದ್ಗಡೆ ತೆಗೆದಿರ್ಬಾರ್ದು. ಸಿಪ್ಪೆ ಮಾತ್ರ ತೆಗಿಬೇಕು. ಅದು 11 ಎಲ್ಸು, ಚಿಕ್ಕ ಎಲ್ಸು ಬರ್ತವೆ, 11 ತಗೋಬೇಕು. ಅದನ್ನ ಕಪ್ಪು ದಾರಲ್ಲಿ ಪೋಣಿಸ್ಬೇಕು. ಉಲ್ಟಾ ಅದನ್ನ ಒಂದು ಈರುಳ್ಳಿನ ಉಲ್ಟಾ ಮಾಡಿ ಪೋಣಿಸ್ಬೇಕು. ನಾನು ಒಂದೊಂದ್ಸರಿ ತೋರಿಸ್ಕೊಡ್ತೇನೆ. ಉಲ್ಟಾ ಮಾಡಿ ಪೋಣಿಸ್ಬೇಕು.
ಪೋಣಿಸ್ಬಿಟ್ಟು 11 ಇರಬೇಕು, ಜಾಸ್ತಿ ಇರಬಾರ್ದು. ಅದು ಮನೇಲಿ ಎಷ್ಟು ಜನ ಇದೀರೋ ಅಷ್ಟು ಜನಕ್ಕೆ ಒಂದೊಂದು 11 ಮಾಡಬೇಕು. ಮಾಡಿಬಿಟ್ಟು ಹಾರ ಇಲ್ಲ, ಸುಮ್ಮನೆ ಹಿಂಗೆ 11 ಬರುತ್ತೆ ಅಷ್ಟೇ. ಹಿಂಗೆ ಹಿಡ್ಕೊಂಡ್ರೆ ದಾರ ಹಿಡ್ಕೊಂಡ್ರೆ 11 ಬರುತ್ತೆ ಅಷ್ಟೇ. ಹಿಂಗೆ ಹಿಡ್ಕೋಬೇಕು. ಅದು ಹಿಡ್ಕೊಂಡ್ಬಿಟ್ಟು ಇವಾಗ ಹೊಸಲು ಇದೆ ನೋಡಿ, ಹೊಸಲು ಮುಂದ್ಗಡೆ ಅವ್ರನ್ನ ಒಬ್ರನ್ನ ಕುಂದ್ರಿಸ್ಬೇಕು. ಯಾಕಂದ್ರೆ ಅದು ಯಾರಿಗೂ ಏನು ಮಾಡಬಾರ್ದು ಅಂತಂದ್ರೆ ಹೊಸಲು ಮುಂದೆ ಒಬ್ರೊಬ್ರು ಕುಂದ್ರಿಸ್ಬಿಟ್ಟು ಅದರಿಂದ 9 ಎಲೆ ತೆಗಿಬೇಕು. ಹಿಂಗೆ ಈರುಳ್ಳಿಯಿಂದ ಟಚ್ ಮಾಡಿ ತೆಗಿಬೇಕು, ಕೆಳಗಡೆ ಟಚ್ ಮಾಡಿ ಒಂದೊಂದು ತೆಗಿಬೇಕು. ತೆಗೆದ ತಕ್ಷಣ ಖಾಲಿ ಜಾಗ ಪೀಸ್ ಹಾಕ್ಬೇಕು. ಅದನ್ನ ಎಷ್ಟು ಜನ ಇದ್ರೋ ಅಷ್ಟು ಜನ ತೆಗಿಬೇಕು. ತೆಗೆದ್ಬಿಟ್ಟು ಖಾಲಿ ಜಾಗಕ್ಕೆ ಹಾಕ್ಬೇಕು. ಅದು ಹಾಕಿದಾದ್ಮೇಲೆ ಒಂದು ಲಿಮೆನ್ ತಗೋಬೇಕು. ಲಿಮೆನ್ ತಗೊಂಡು ಹಳದಿ ಬಟ್ಟೆಯಲ್ಲಿ 1 ರೂಪಾಯಿ ಕಾಯಿನ ಇಲ್ಲ 2 ರೂಪಾಯಿ ಕಾಯಿನ ಇಟ್ಬಿಟ್ಟು ಅದಕ್ಕೆ ಕೆಳಗಡೆ ಕಾಯಿನ ಇಡಬೇಕು, ಮೇಲ್ಗಡೆ ಲಿಮೆನ್ ಇಡಬೇಕು, ಹಳದಿ ಬಟ್ಟೆ ಕಟ್ಬಿಟ್ಟು ಅದಕ್ಕೆ ಗಂಧನೇ ಹಚ್ಬೇಕು, ಬೇರೆ ಯಾವುದು ಹಚ್ಬಾರ್ದು. ಶ್ರೀಗಂಧ ಗಂಧನೇ ಅದಕ್ಕೆ ಬಟ್ಟೆಗೆ ಹಚ್ಬೇಕು. ಕಟ್ಟಿದ್ಮೇಲೆ ಲಿಂಬೆನ್ ಕಾಣಿಸುತ್ತಲ್ವಾ, ಆ ಲಿಂಬೆನ್ಗೆ ಶ್ರೀಗಂಧ ಹಚ್ಬಿಟ್ಟು ಅದಕ್ಕೆ ಕುಂಕುಮ ಇಡಬೇಕು. ಕುಂಕುಮ ಇಟ್ಬಿಟ್ಟು ದೇವ್ರ ಮನೆಯಲ್ಲಿ ಈ ಮನೆಯಿಂದ ಏನಾದ್ರು ದುಷ್ಟಶಕ್ತಿ ನಮ್ಗೇನಾದ್ರು ತೊಂದರೆ ಮಾಡಿದ್ರೆ ಅದರಿಂದ ನಮ್ಗೇನು ತೊಂದರೆ ಆಗ್ಬಾರ್ದು, ನೀವೇನ ಕಾಪಾಡ್ಬೇಕಂದ್ಬಿಟ್ಟು ಮನೆ ದೇವ್ರ ಹೆಸರು ಹೇಳಿಬಿಟ್ಟು ಅದನ್ನ ತಂದು ನಾವು ನಿಮ್ಮ ಹೊಸಲು ಇದೆಯಲ್ಲ, ಹೊಸಲಿಗೆ ಎಡಭಾಗಕ್ಕೆ ಕಟ್ಟಬೇಕು. ಎಡಭಾಗಕ್ಕೆ ಕಟ್ಟಿ ಸೈಡ್ಗೆ ಕಟ್ಬಿಡ್ಬೇಕು. ಅದೇನು ದುಷ್ಟಶಕ್ತಿ ಏನು ಮಾಡೋಕ್ಕಾಗಲ್ಲ. ಅದಾದ್ಮೇಲೆ ನಮ್ಮ ಹತ್ರ ಬಂದು ಯಾರ್ಯಾರಾದ್ರೂ ಅವ್ರ ಹತ್ರ ಹೋಗಿ ಸೆರೆ ಮಾಡ್ಕೋಬೇಕು. ಸೊ ಎಷ್ಟು ದಿನದವರೆಗೂ ಅದೊಂದು ಇವಾಗೇನು ಮಾಡಿರ್ತೀರ ಆ ಪ್ರೋಸೆಸ್ಸು, ಅದು ಎಷ್ಟು ದಿನದವರೆಗೂ ಪ್ರೊಟೆಕ್ಷನ್ ಇರುತ್ತೆ ಅಲ್ಲಿ? ಅದು ನೋಡಿ, ಅವರು ಎಷ್ಟು ಅಮಾವಾಸ್ಯೆಗೊಂದ್ಸರಿ ಆ ಥರ ಎಳಿ ತೆಗಿತಾನೆ ಇದ್ರೆ ಏನು ತೊಂದರೆ ಇಲ್ಲ. ಓಕೆ, ಅಮಾವಾಸ್ಯೆವರೆಗೂ ಅದು ಇರುತ್ತೆ. ಅಮಾವಾಸ್ಯೆವರೆಗೆ ಇರುತ್ತೆ. ಈರುಳ್ಳಿ ಮಾಡ್ಕೊಂಡ್ರೆ ನೆಕ್ಸ್ಟ್ ಅಮಾವಾಸ್ಯೆ ಗಂಟೆ ಇರ್ಕೋಬೇಕು. ಈಗ ಹೊಸದಾಗಿ ಯಾವ ದಿನ ಮಾಡ್ಕೊಳ್ಳಿ, ಪರವಾಗಿಲ್ಲ. ನಿಮ್ಗೆ ಗೊತ್ತಾಯ್ತ ತಕ್ಷಣ ಯಾವ ದಿನ ಮಾಡ್ಕೊಳ್ಳಿ. ಮತ್ತೆ ಅಮಾವಾಸ್ಯೆ ಒಂದ್ಸರಿ ಮಾಡಬೇಕು. ಈ ತರ ಮಾಡ್ಕೊಂಬಂದ್ರೆ ನಾವು ಬೇಕಾಗಿಲ್ಲ, ಅವರೇ ಸರಿ ಹೋಗುತ್ತೆ, ಅವ್ರಿಗೆ ಸರಿ ಹೋಗುತ್ತೆ. ರೆಗ್ಯುಲರ್ ಇದ್ರೆ ಇದು ಮತ್ತೆ ಒಂದು ಅಮಾವಾಸ್ಯೆ ಆದ್ಮೇಲೆ ಸ್ಟಾಪ್ ಮಾಡಿದ್ರೆ ಎಫೆಕ್ಟ್ ಮತ್ತೆ ಆಮೇಲೆ ಬಂದ್ಬಿಡುತ್ತೆ. ಅದು ಹಂಗೆ ಕಾಯ್ತಾ ಇರುತ್ತೆ, ಬಂದ್ಬಿಡುತ್ತೆ. ಪರ್ಮನೆಂಟ್ ಹೋಗ್ಬೇಕಂದ್ರೆ ಮಾಡ್ಕೊಳ್ಳಿ. ಇಲ್ಲ ನಮಗೆ ಪರ್ಮನೆಂಟ್ ಮಾಡೋಕ್ಕಾಗಲ್ಲ, ತುಂಬಾ ದೂರ ಬರೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ ಅಂದ್ರೆ ಏನಿಲ್ಲ, ಅಮಾವಾಸ್ಯೆ ಒಂದ್ಸರಿ ಹಿಂಗೆ ಮಾಡ್ಕೊಂಡ್ರೆ ಸಾಕು. ಮನೆಯವರೆಲ್ಲರೂ ಕುಂತ್ಕೊಂಡು ಮಾಡ್ಕೊಂಡು ಒಂದು ಲಿಂಬೆನ ಅಮಾವಾಸ್ಯೆಗೆ ಒಂದ್ಸರಿ ಚೇಂಜ್ ಮಾಡ್ಕೊಂಡ್ರೆ ಸಾಕು. ಮನೆ ದೇವ್ರದ್ದು ಅವ್ರ ದೇವ್ರು ಕಾಪಾಡೋದು ಬಾಗಿಲಿಗೆ ಕಾಪಾಡ್ತಿರ್ತಾರೆ. ಆ ಒಂದು ಶಕ್ತಿಗಳು ಮನೆ ಒಳಗಡೆ ಪ್ರವೇಶ ಬರಕ್ ಮಾಡೋದು ಇದು ತಡೆಯುತ್ತೆ. ಈ ಈರುಳ್ಳಿ ತಕ್ಕ ತಕ್ಷಣ ಯಾರ ಮೈ ಮೇಲೆ ಇದ್ದೇ ಇರುತ್ತೆ ಸರ್ ಅದು. ಈಗ 4 ಜನ ಇದ್ರೆ ಅಂತ ಹೇಳ್ಕೊಳ್ಳಿ ಮನೆಯಲ್ಲಿ, ಅವ್ರು ಯಾರ ಮೈ ಮೇಲೆ ಒಬ್ರ ಮೇಲೆ ಇರುತ್ತೆ. ಅವಾಗ ನಾವು ಈರುಳ್ಳಿ ಯಾವಾಗ ತೆಗೆದು ಹೊರಗಡೆ ಬೀಸಾಕ್ತಿವೋ ಅದು ಇಲ್ಲಿನೋ ಪ್ರಾಣಿಗಳು ಬಂದು ತಿನ್ನುತ್ತೆ, ಅದು ಒಳಗಡೆ ಹೋಗುತ್ತೆ. ಅವಾಗ ಅದು ಹೋಗಿದ ತಕ್ಷಣನೇ ಇವರು ಎಲ್ಲ ಸರಿ ಹೋಗ್ಬಿಡ್ತಾರೆ, ಅದು ಹೊರಗಡೆ ಹೋಗುತ್ತೆ. ನಾವು ಅಷ್ಟರಲ್ಲಿ ಲಿಂಬೆನ್ ಕಟ್ಬಿಡ್ತೀವಿ, ಒಳಗಡೆ ಬರ್ಲಾರ್ತಾರ ಲಿಂಬೆನ್ ಕಟ್ಬಿಡ್ತೀವಿ, ಅದು ಹೊರಗಡೆನೇ ಕಾಯ್ತಾ ಇರುತ್ತೆ. ಅವಾಗ ತಿಂಗಳಿಗೊಂದ್ಸರಿ ಇದು ಮಾಡ್ಕೊಂಡು ಹೋದ್ರೆ ಅಮಾವಾಸ್ಯೆ ದಿವಸ ಇವರು ದೂರ ಇದ್ರೂ ಮಾಡ್ಕೋಬೋದು. ಇಲ್ಲ ಹತ್ರ ಇದ್ರೆ ಅಂದ್ರೆ ನಮ್ಮ ಹತ್ರ ಬಂದು ನಿಮಗೆ ಕನ್ಫರ್ಮ್ ಆಗಿಬಿಟ್ಟಿರ್ತದೆ ಅಲ್ಲಿ ಇರೋದು ಅಂತ ಬಂದು ತೆಗ್ಸ್ಕೋಬೇಕು. ಸೂಪರ್. ಸೊ ವೀಕ್ಷಕರೇ, ಇದೊಂದು ತುಂಬ ಚೆನ್ನಾಗಿರೋ ಟಿಪ್ಸ್ ಹೇಳಿದ್ದಾರೆ ಮೇಡಮ್ ಅವರು. ಯಾಕಂದರೆ ನೆಗೆಟಿವ್ ಆತ್ಮಗಳು ಕೆಲವರು ಮನೆಗಳಲ್ಲಿ ನಮಗೇನೋ ಕಾಣಿಸ್ತು, ನಮ್ಮ ಹಿಂದೆ ಏನೋ ಓಡಾಡ್ತು, ಇವೆಲ್ಲ ಹೇಳ್ತಾರೆ. ಸೊ ಅಂಥರದ್ದೊಂದು ಘಟನೆಗಳು ಯಾರ ಮನೆಗಳಲ್ಲಿ ಆಗ್ತದೆ ಅವರಿಗೋಸ್ಕರ ಈ ಟಿಪ್ಸು, ಇದನ್ನು ಬಳಸ್ಕೊಳ್ಳಿ. ಇದು ನಮ್ಮ ಕೈಲಿ ಆಗಲ್ಲಪ್ಪ ಅಂದರೆ ಡೈರೆಕ್ಟು ಮೇಡಮ್ ಅವರು ಇಲ್ಲ ಈ ಥರದ್ದವರು ತುಂಬ ಜನ ಇದ್ದಾರೆ. ಸೊ ಅವ್ರ ಹತ್ರ ಹೋದರೆ ಅದಕ್ಕೊಂದು ಪರಿಹಾರ ಮಾಡಿಕೊಡ್ತಾರೆ. ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಮೇಡಮ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್. ನಮಸ್ಕಾರ. ನಮಸ್ಕಾರ.